ಇನ್ನು ಬೆಂಗಳೂರಿನಲ್ಲಿ ಈ ನೀರಿನ ಅಭಾವ ಅಂತಕ್ಕಂಥದ್ದು ಎಷ್ಟು ವ್ಯಾಪಿಸಿದೆ ಅಂತಂದರೆ ಈ ನೀರಿನ ಅಭಾವ ಜಿಲ್ಲಾಧಿಕಾರಿಗಳ ಕಚೇರಿ ಡಿ.ಸಿ ಕಚೇರಿಗೆ ಕೂಡ ತಪ್ಪಿದೆ. ಭವನದಲ್ಲಿ ಕುಡಿಯೋದಕ್ಕೆ ನಿಲ್ಲದೇನೆ ಸಿಬ್ಬಂದಿಗಳು ಒದ್ದಾಡ್ತಾ ಇದ್ದಾರೆ. ಇರೋ ನೀರಿನ ಪ್ಲಾಂಟ್ಗಳೆಲ್ಲವೂ ಕೂಡ ಕಂಪ್ಲೀಟಾಗಿ ಬತ್ತು ಹೋಗಿದೆ. ನೀರು ಕುಡಿಯುವಂತಹ ಜನರ ಪರದಾಟ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಕುಡಿಯೋದಕ್ಕೆ ನೀರು ಬೇಕೇ ಬೇಕು. ಡಿ.ಸಿ ಕಚೇರಿಯಲ್ಲೇ ನೀರಿಲ್ಲ ಅಂತಂದರೆ ಹೇಗಿದೆ ಪರಿಸ್ಥಿತಿ ಅಂತ ನೋಡೋಣ ಬನ್ನಿ. ಬೆಂಗಳೂರಿನ ಡಿಸಿ ಕಚೇರಿಯಲ್ಲೂ ನೀರಿನ ಸಮಸ್ಯೆ. ಕಂದಾಯ ಭವನದಲ್ಲಿ ನೀರಿಲ್ಲದೆ ಸಾರ್ವಜನಿಕರ ಪರದಾಟ. ನೀರಿನ ಪ್ಲಾಂಟ್ಗಳು ಖಾಲಿ. ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನೀರಿನ ಅಭಾವ ಸರ್ಕಾರಿ ಕಚೇರಿಗಳಿಗೂ ಕೂಡ ತಟ್ಟಿದೆ. ಅದರಲ್ಲೂ ಕೆಜೆ ರಸ್ತೆಯಲ್ಲಿರುವಂತಹ ಕಂದಾಯ ಭವನದಲ್ಲಿ ನೀರಿನ ಸಮಸ್ಯೆ ಎದುರಾಗಿದೆ. ದಕ್ಷಿಣ ತಾಲೂಕಿನ ಕಚೇರಿ, ಉತ್ತರ ತಾಲೂಕಿನ ಕಚೇರಿ ಸೇರಿದಂತೆ ಸರ್ವೆ ಇಲಾಖೆಯಲ್ಲೂ ಕೂಡ ನೀರಿಲ್ಲದಂತಾಗಿದೆ. ಇರುವ ನೀರಿನ ಪ್ಲಾಂಟ್ಗಳು ಬತ್ತಿ ಹೋಗಿದ್ದು ಜನರು ಪರದಾಡ್ತಾ ಇದ್ದಾರೆ. ಕೆಜಿ ರಸ್ತೆಯಲ್ಲಿರ್ತಕ್ಕಂಥ ಕಂದಾಯ ಭವನದಲ್ಲಿ ನೀರಿನ ಸೌಲಭ್ಯವಿಲ್ಲ, ಜನ ಹೈರಾಣಾಗಿದ್ದಾರೆ. ನಾನು ಪ್ರೆಸೆಂಟ್ ಈಗ ಕಂದಾಯ ಭವನದಲ್ಲಿದ್ದೀನಿ. ಇದು ಕಂದಾಯ ಭವನದ ಸ್ಪಂದನ ಕೇಂದ್ರ. ಎಲ್ಲ ತಾಲೂಕುಗಳ ತಹಶೀಲ್ದಾರ್ ಕಚೇರಿಗಳಿರ್ತಕ್ಕಂಥ ಇಲ್ಲಿ ಒಂದು ಸೌಲಭ್ಯವನ್ನು ಮಾಡಲಾಗಿದೆ. ಇಲ್ಲಿ ಒಂದು ನೀರಿನ ಪ್ಲಾಂಟನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ನೀರು ಬರ್ತಾನೆ ಇಲ್ಲ ಎನ್ನುವಂಥದ್ದು ನಮಗಿಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ಗಮನಿಸ್ತಾ ಹೋಗ್ತಾ ಇದ್ದೀರಾ. ಕಂಪ್ಲೀಟಾಗಿ ನೀರು ಸ್ಟಾಪ್ ಆಗಿದೆ. ಪಬ್ಲಿಕ್ಸ್ ಬರ್ತಿದ್ದಾರೆ. ಪಬ್ಲಿಕ್ಸ್ ಬಂದು ನೀರನ್ನು ಚೆಕ್ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ನೀರು ಬರ್ತಾ ಇಲ್ಲ, ಎಲ್ಲವೂ ಕೂಡ ಡಸ್ಟ್ ಆಗಿದೆ, ಕಸರೆ ಎದ್ದಿದೆ. ಅದನ್ನು ಕ್ಲೀನ್ ಮಾಡುವಂಥದ್ದಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ನೀರು ಕೂಡ ಬರ್ತಾ ಇಲ್ಲ. 2 ಪ್ಲಾಂಟ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಮಾಡಿದ್ರು ಕೂಡ ನೀರು ಸಿಗ್ತಾ ಹೋಗ್ತಾ ಇಲ್ಲ. ಸಾರ್ವಜನಿಕರು ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ ಬರ್ತಾರೆ. ಇಲ್ಲಿಗೆ ಬಂದಂಥವ್ರಿಗೆ ಬಾಯಾರಿಕೆ ಆಗುತ್ತೆ. ಅಂಥವರು ನೀರು ಕುಡಿಬೇಕು ಅಂತ ಬಯಸ್ತಾರೆ. ಆದರೆ ಈ ರೀತಿ ಇಲ್ಲದೆ ಇರುವಂಥದ್ದು ತೀರಾ ಸಮಸ್ಯೆ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ಬರುವ ಜನ ಬಾಯಾರಿಕೆ ಅಂಥೇಳಿ ನೀರಿನ ಪ್ಲಾಂಟ್ಗಳಿಗೆ ನೀರನ್ನು ಕುಡಿಲಿಕ್ಕೆ ಹೋದ್ರೆ ನೀರೇ ಬರ್ತಿಲ್ಲ. ಇನ್ನು ಪ್ರತಿಷ್ಠಿತ ಕಂದಾಯ ಭವನದಲ್ಲಿಯೇ ನೀರಿನ ಸಮಸ್ಯೆಯನ್ನ ಬಗೆಹರಿಸದೇ ಇರೋರು ಬೆಂಗಳೂರಿಗೆ ನೀರು ಕೊಡ್ತಾರಾ ಅಂಥೇಳಿ ಜನರು ಪ್ರಶ್ನೆ ಮಾಡುವ ಮೂಲಕ ಆಕ್ರೋಶ ಹೊರಹಾಕ್ತಿದ್ದಾರೆ. ನೀರು ಬೇಕೇ ಬೇಕಲ್ವ, ಜನಗಳಿಗೆ ಬೇಕೇ ಬೇಕಾಗಿದೆ. ಬರ್ತಾ ಇಲ್ಲ ನೀರು ಕುಡಿಯೋಕ್ಕೆ ನೀರಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತದೆ ಜನಗಳಿಗೆ. ಎಲ್ಲಿಂದ ಬಂದಿದ್ದೀರಾ? ನಾವು ಉತ್ತರಳ್ಳಿಯಿಂದ ಬಂದಿದ್ದೀವಿ. ಹೌದು, ನೋಡಿದ್ದೀವಿ, ನೀರು ಬರ್ತಾ ಇಲ್ಲ. ನೋಡಿದ್ವಿ, ಒಣಗಾಗಿದೆ. ನೀರು ಬರ್ತಾ ಇಲ್ಲ. ತುಂಬ ದಿನ ಅದೆಲ್ಲ ರೆಸ್ಟ್ ಎಲ್ಲ ಹಿಡ್ದಿರೋದ್ರಿಂದ ನೀರು ಬರ್ತಾ ಇಲ್ಲ. ಜನ ಕುಡಿತಾರಲ್ವ, ಎಲ್ಲರೂ ಪಾಪ ವಯಸ್ಸಾದವರೆಲ್ಲ ಬರ್ತಾ ಇರ್ತಾರಲ್ಲ ಲಾಸ್ಟ್ ಚೇಂಬರ್ಗೆ ಪೆನ್ಷನ್ ಇದಕ್ಕೆ ವಿಚಾರಿಸ್ಲಿಕ್ಕೆ. ಅವ್ರೇನಾದರೂ ದಾಹ ಆಗೋದಾದರೆ ಕುಡಿಲಿಕ್ಕಾಗತ್ತೆ. ಕುಡಿಯೋಕ್ಕೆ ನೀರು ಇಂಪಾರ್ಟೆಂಟು. ನೀರು ಬೇಕೇ ಬೇಕು ಕುಡಿಯೋಕ್ಕೆ. ನೀರು ಬರ್ತಾ ಇಲ್ಲ. ಏನು ಮಾಡಬೇಕು ಅಂದರೆ ಎಲ್ಲ ನೋಡಿ ಅವರು ಜನಗಳಿಗೆ ನೀರು ಕೊಡೋ ಅಷ್ಟು ಸೌಕರ್ಯ ಮಾಡಿಕೊಟ್ಟೆ ಸರ್. ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ಕಚೇರಿ ಮತ್ತು ಕಂದಾಯ ಭವನದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಿದ್ದು ಸಮಸ್ಯೆಯನ್ನು ಪರಿಹರಿಸ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.